ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಪಟ್ಟಾಭಿರಾಮ ಅವರಿದ್ದಾರೆ. ಇವರು ನಂಜನಗೂಡಿನವರು. ಸುಳ್ಯದಲ್ಲಿ 50 ವರ್ಷದಿಂದ ಇದ್ದಾರೆ. ಹಾಸ್ಯ ಕಲಾವಿದರು. ನಗೆ ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ. ಶಾಲಾ ದಿನಾಚರಣೆ, ತುಳು ಸಮ್ಮೇಳನ ಇತ್ಯಾದಿಗಳಲ್ಲಿ ಹಾಸ್ಯ ಕಾರ್ಯಕ್ರಮ ಮಾಡ್ತಾರೆ. ಧ್ವನಿ, ಮಿಮಿಕ್ರಿ, ಹಾಸ್ಯ ತುಣುಕುಗಳು, ವಿವಿಧ ಭಾವಗಳ ಮುಖಗಳು ಇತ್ಯಾದಿ ಎಲ್ಲ ವಿಭಾಗಗಳಲ್ಲೂ ಕುಶಲರಾಗಿದ್ದಾರೆ. ಹಾಸ್ಯ ಹೇಗೆ ಹುಟ್ಟುತ್ತದೆ ಎಂಬ ಬಗ್ಗೆ ಪಟ್ಟಾಭಿರಾಮ ಅವರನ್ನು ಕೇಳೋಣ. ನಮಸ್ಕಾರ ಪಟ್ಟಾಭಿರಾಮ ಅವರೇ. ನಮಸ್ಕಾರ. ನೀವು ಸ್ವ ಉದ್ಯೋಗಿಗಳು. ಹೌದೌದು. ಅದು ಹೇಗೆ ನಿಮಗೆ ಅಂಥ ಒಂದು ಧೈರ್ಯ ಬಂತು? ನಿಮ್ಮ ಒಂದು ವಿದ್ಯಾಭ್ಯಾಸ ಮುಗಿದ ಮೇಲೆ ಯಾವುದೋ ಒಂದು ಕೆಲಸ ಹುಡುಕ್ತಾರೆ, ಸಾಮಾನ್ಯ ಅಲ್ಲ. ನೀವು ಹೇಗೆ ಇದೇ ರೀತಿ ನಾನು ಒಬ್ಬ ಕಲಾವಿದನಾಗಿ ನನ್ನ ಬದುಕನ್ನು ಕಟ್ಕೊಳ್ತೀನಿ ಅಂತ ಹೇಗೆ ಅನ್ನಿಸ್ತು ನಿಮಗೆ? ನಾನು ಬದುಕು ಕಟ್ಟಿಕೊಂಡದ್ದಕ್ಕಿಂತಲೂ ಜನಗಳ ಪ್ರೀತಿಯನ್ನು ಕಟ್ಟಿಕೊಂಡೆ. ತುಂಬ ಜನಗಳು ನನ್ನನ್ನು ಪ್ರೀತಿಸಿದ ಕಾರಣ ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಾನು ಬೆಳೆದು ಬಂದೆ. ನನ್ನನ್ನು ಅತಿ ಹೆಚ್ಚು ಇಷ್ಟಪಡೋದು ಮಕ್ಕಳು ಮತ್ತು ಶಾಲೆಯ ಉಪಾಧ್ಯಾಯರುಗಳು, ಟೀಚರ್ಸ್ಗಳು. ಹೀಗೆ ಸಾಹಿತ್ಯ ಸಮ್ಮೇಳನ, ತುಳು ಸಮ್ಮೇಳನ, ಹೀಗೆ ಹಲವಾರು ವಿಧದಲ್ಲಿ ವೇದಿಕೆಗಳಲ್ಲಿ ಕಂಡು ನಾನು ಮಕ್ಕಳ ಹುಟ್ಟುಹಬ್ಬಕ್ಕೆಲ್ಲ ಹೋದೆ. ಅಲ್ಲಿ ಕಾರ್ಯಕ್ರಮ ಕೊಟ್ಟೆ. ಮತ್ತು ಮಕ್ಕಳ ಸ್ವರದಲ್ಲಿ ಮಾತಾಡುವಾಗ ಮಕ್ಕಳು ಮನಸ್ಸು ಕರಗ್ತದೆ. ಅಲ್ಲಿ ಕುಳಿತಂಥ ಎಲ್ಲ ದೊಡ್ಡ ವ್ಯಕ್ತಿಗಳದ್ದು ಸಹ ಮನಸ್ಸು ಕರಗಿ ಹೋಗ್ತದೆ. ಆ ಮಕ್ಕಳ ಮಾತೆಲ್ಲ ಅಷ್ಟು ಒಂದು ಖುಷಿ ಪಡುವಂಥ ಸ್ವರ. ನಮ್ಮ ಮಕ್ಕಳೊಟ್ಟಿಗೆ ನಾವು ಬೆಳೆಯುವುದನ್ನು ಬಿಟ್ಟು ಬೇರೆ ಒಟ್ಟಿಗೆ ಸೇರೋದು ಜಾಸ್ತಿ ಆಗಿದೆ ಈಗ. ಮಕ್ಕಳನ್ನು ಜಾಸ್ತಿ ಪ್ರೀತಿಸಿದರೆ ಮಕ್ಕಳಲ್ಲಿರುವ ಹಾಸ್ಯಗಳು ಹೊರಗೆ ಬರ್ತದೆ. ಆಗ ನಾವು ಸಹ ಅವರ ಜೊತೆ ಖುಷಿಪಟ್ಟು ಬಾಳಿ ಬದುಕಬಹುದು ಅಂತ ನನ್ನ ಅಭಿಪ್ರಾಯ. ನಿಮಗೆ ಅತ್ಯಂತ ಸಂತೋಷ ಕೊಟ್ಟ ಕಾರ್ಯಕ್ರಮ ಯಾವುದು? ನನಗೆ ಓದಲೆಲ್ಲ ಸಂತೋಷವೇ ಸರ್. ಯಾಕೆಂದರೆ ಜನಗಳ ಪ್ರೀತಿ ನೋಡುವಾಗ ನನ್ನ ಮನಸ್ಸು ಕರಗಿ ಹೋಗ್ತದೆ. ಯಾಕೆಂದರೆ ನನ್ನನ್ನು ಅಷ್ಟು ಪ್ರೀತಿಯಿಂದ, ಅಷ್ಟು ಗೌರವದಿಂದ ನನಗೆ ಸಂಭಾವನೆ ಕೊಟ್ಟು ಶಾಲು, ತಟ್ಟೆ, ಹಣ್ಣು, ಹಂಪಲು ಎಲ್ಲವನ್ನು ನೀಡಿ, ಪ್ರಶಸ್ತಿಗಳನ್ನು ನೀಡಿ ನನ್ನನ್ನು ಕಳಿಸಿದ ದಿನಗಳು ತುಂಬ ಇದೆ ಸರ್ ನನಗೆ. ಆದ ಕಾರಣ ನನಗೆ ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ. ಅವರೊಟ್ಟಿಗೆ ನಾನು ತುಂಬ ಖುಷಿಯಿಂದ ನಾನು ಕಾರ್ಯಕ್ರಮ ಕೊಟ್ಟು ಬರ್ತೇನೆ. ಅಲ್ಲ, ನೀವು ವಿದೇಶಗಳಲ್ಲೂ ಹೋಗಿದ್ದೀರಾ? ಒಮ್ಮೆ. ಇಲ್ಲಿ ಮತ್ತೆ ಅಲ್ಲಿ ಏನು ವ್ಯತ್ಯಾಸ? ಅಲ್ಲಿ ತುಳು ಸಂಘ, ಕನ್ನಡ ಸಂಘದವರೆಲ್ಲ ಕರೆಸಿದ್ದಾರೆ ಸರ್. ನಮ್ಮ ಕನ್ನಡ ಯಾವತ್ತೂ ಅದು ಅಚ್ಚ ಕನ್ನಡವೇ. ಆ ಕನ್ನಡವನ್ನು ನಾವು ಎಲ್ಲಿ ಸಹ ಜನ ಪ್ರೀತಿಸ್ತಾರೆ. ಮಾತಾಡೋದು ಕಮ್ಮಿ ಆದರೂ ಸಹ ಪ್ರೀತಿ ಕಮ್ಮಿ ಆಗಲಿಲ್ಲ. ಆದರೆ ಮಾತಾಡುವ ಜನಗಳು ತುಂಬ ಕಮ್ಮಿ ಆಗಿದ್ದಾರೆ ಈಗ ಕನ್ನಡವನ್ನು. ಹಾಸ್ಯ ಅನ್ನೋದನ್ನು ಸ್ವೀಕರಿಸುವಂಥವ್ರು ಕೆಲವರು ಇರ್ತಾರೆ, ಆದರೆ ಸ್ವೀಕರಿಸದೇನೆ ಮುಖ ಗಂಟು ಹಾಕ್ಕೊಳ್ಳೋರು ಕೆಲವರು ಇರ್ತಾರೆ. ಇದು ಯಾವ ರೀತಿ? ನಿಮಗೆ ಹಾಸ್ಯವನ್ನು ಸ್ವೀಕರಿಸೋದು ಹೇಗೆ? ಮುಖ ಎಷ್ಟು ಗಂಟಾಕಿದ್ರು ಸರ್, ನಗುವ ಜನ 10 ಜನ ಇರುವಾಗ ಆ ಮುಖ ಗಂಟಾಕಿದವನು ಅವರೊಟ್ಟಿಗೆ ಸೇರಿ 11ನೇನಾಗಿ ನಗನಗ್ತಾ ಕೂತ್ಕೊಳ್ತಾನೆ. ಅವನ ಮನಸ್ಸು ಸಹ ಕರಗಿ ಹೋಗ್ತದೆ. ನಾವು ಅವನನ್ನು ದೂರ ಇಟ್ಟರೆ ಅವನು ದೂರವೇ ನಿಲ್ತಾನೆ. ಹತ್ತಿರ ಬಂದು ಅವನು ಸಹ ಕೂತು ಇದರೊಟ್ಟಿಗೆ ಬೆರೆತರೆ ಅವನಿಗೂ ಖುಷಿ ಆಗ್ತದೆ. ಅಲ್ಲ, ಎಷ್ಟೋ ಜನ ಇದ್ದಾರೆ ಸರ್, ರಾಜಕಾರಣಿಗಳು ಕೆಲವರು, ಇವರೆಲ್ಲ ಅವರು ಭಾರಿ ಸೀರಿಯಸ್ಸು. ಏನು ಅವರು ಮುಖದಲ್ಲಿ ಯಾವುದೇ ಫೋಟೋದಲ್ಲೂ ಬೇಕಾದಷ್ಟು ಫೋಟೋಗಳು ಬರ್ತವೆ ಪತ್ರಿಕೆಯಲ್ಲಿ. ಯಾವ ಫೋಟೋದಲ್ಲೂ ನಗುವ ಫೋಟೋ ನಗುವ ಫೋಟೋ ಇರೋದಿಲ್ಲ. ನನ್ನ ಮನಸ್ಸಿಗೆ ಆಗೋದು ಅವರು ನಗುವಂಥ ವ್ಯಕ್ತಿಗಳೇ, ಆದರೆ ಅವರನ್ನು ನಗುವ ಸಂದರ್ಭಗಳನ್ನು ಸರಿಯಾಗಿ ಮಾಧ್ಯಮದವ್ರು ತೋರಿಸ್ತಿಲ್ಲ ಅಂತ ನನಗೆ ಮನಸ್ಸಿಗೆ ಆಗೋದು. ಈ ಹಾಸ್ಯ ಹುಟ್ಟುವ ವಿಧಗಳು ಇದ್ದಾವೆ, ಅದರಲ್ಲಿ ಯಾವುದು ಶ್ರೇಷ್ಠ? ಈಗ ಹಾಸ್ಯ ಇನ್ನೊಬ್ಬರನ್ನು ಹೀಗಳದೂ ಕೂಡ ಹಾಸ್ಯ ಮಾಡಬಹುದು. ಇದರಲ್ಲೇ ಇನ್ನೊಬ್ಬರ ಮುಖಭಂಗ ಮಾಡೋದ್ರಲ್ಲೇ ಪರಿಣಿತರಾದ ಕೆಲವರು ಇರ್ತಾರೆ. ಇದು ನಿಜವಾಗ್ಲೂ ಮುಖಭಂಗ ಅಂತ ಗ್ರಹಿಸಬಾರ್ದು ಸರ್. ಹಾಸ್ಯವನ್ನು ಹಾಸ್ಯ ಅಂತ ಮಾತ್ರ ಸ್ವೀಕರಿಸಬೇಕು. ಅದರಲ್ಲಿ ವ್ಯಂಗ್ಯ ಅಂತ ಹೇಳುವ ಒಂದು ಶಬ್ದವನ್ನು ಉಪಯೋಗ ಮಾಡಬಾರ್ದು. ಹಾಸ್ಯವನ್ನು ಪ್ರೀತಿಯಿಂದ ಸ್ವೀಕರಿಸಿದರೆ ಎಲ್ಲರಿಗೂ ನಗು ಬರ್ತದೆ, ಹಾಸ್ಯವನ್ನು ಹುಟ್ಟುತ್ತದೆ, ಹಾಸ್ಯವು ಬೆಳೀತದೆ. ಅವರು ಸಹ ಸೇರಿಕೊಂಡಿರೋದ್ರ ಜೊತೆಯಲ್ಲಿ ಅದು ತುಂಬ ಚೆನ್ನಾಗಿ ಬರ್ತದೆ. ಈಗ ನಾವು ಪಟಾಕಿ ಹೊಡೆಯುವಾಗ ಆ ಸೌಂಡಿಗೆ ನಾವೆಲ್ಲ ಒಟ್ಟು ಸೇರಿ ಪಟಾಕಿ ಹೊಡೆಯುವಾಗ ಸೇರಿಕೊಳ್ತೇವೆ ನಾವು. ಯಾಕೆಂದರೆ ಅದು ಶಬ್ದ ಕೇಳಲಿಕ್ಕೆ ಆಗೋದಿಲ್ಲ, ಆದರೂ ಮನಸ್ಸು ಕೇಳೋದಿಲ್ಲ. ಆ ಪಟಾಕಿ ಶಬ್ದವನ್ನು ಕೇಳುವ ಅಂತ ಹೇಳುವ ಒಂದು ಇಂಟ್ರೆಸ್ಟ್ ಇರ್ತದೆ. ಹಾಗಾಗಿ ನಾವು ಈ ಪಟಾಕಿ ಹೊಡೆಯುವಾಗ ಎಲ್ಲರೂ ಒಟ್ಟಾಗಿ ದೀಪಾವಳಿಯಲ್ಲಿ ಹಬ್ಬವನ್ನು ಆಚರಿಸ್ತೇವೆ. ಅದೊಂದು ಖುಷಿಯ ದಿನಗಳು. ಹಾಸ್ಯವೂ ಹಾಗೆ, ಪಟಾಕಿಯಾಗಿ ಇದು ಸಹ ಒಂದು ಪಟಾಕಿ, ಹಾಸ್ಯದ ಪಟಾಕಿ. ಅದು ರಸ್ತೆಯಲ್ಲಿ ಬಿಡುವಂಥ ಪಟಾಕಿಗಳು. ಅದಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ ನನ್ನ ಮನಸ್ಸಿಗೆ ಆಗುವ. ಯಾವುದ್ಯಾವುದು ವಿಧಗಳಿದ್ದಾವೆ ಹಾಸ್ಯದಲ್ಲಿ? ಹಾಸ್ಯದಲ್ಲಿ ಜೋಕ್ಸ್ಗಳು, ಮುಖಗಳು, ನಗುಗಳು, ನಡಿಗೆಗಳು, ಸೌಂಡ್ಗಳು ಎಲ್ಲವೂ ಹಾಸ್ಯಕ್ಕೆ ಸಂಬಂಧಪಟ್ಟದ್ದೇ. ನಾನು ಆ ರೀತಿಯಲ್ಲಿ ಅದನ್ನೆಲ್ಲ ಕೊಂಡೋಗ್ತಾ ಇರ್ತೇನೆ. ಮತ್ತು ಕನ್ನಡದಲ್ಲಿ ಮಾತಾಡುವಾಗ ಎಲ್ಲರಿಗೂ ಇಷ್ಟ ಆಗ್ತದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ.
ಅದೇ ನೀವು ಎಲ್ಲಿಂದ ಹಾಗೆ ಮಾತಾಡಿ ಇನ್ನೊಂದ್ಸಲ. ನಿಮ್ಮ ಕಾರ್ಯಕ್ರಮ ತುಂಬ ಸೂಪರ್, ಚೆನ್ನಾಗಿ ಮಾಡ್ತೀರಾ. ಮಕ್ಕಳೆಲ್ಲ ಬಂದು ಮಾತಾಡ್ತಾರೆ. ಅದು ಅವರ ಬಿಚ್ಚು ಮನಸ್ಸಿನಿಂದ ಮಾತಾಡುವಂಥ ಮನಸ್ಸುಗಳು. ಅವರ ಮನಸ್ಸು ಒಂಥರ ಮೆತ್ತಗಿರ್ತದೆ, ತುಂಬ ಪ್ರೀತಿಯಿಂದ ಮಾತಾಡಿ ಬಿಡ್ತಾರೆ. ಒಂದ್ಸಲ ನಾನು ಕಾರ್ಯಕ್ರಮ ಕೊಡುವಾಗ ಒಬ್ಬ ಹುಡುಗ ಬಂದು ಒಂದ್ಸಲ ಹುಲಿ ಸೌಂಡ್ ಮಾಡಿ, ಹುಲಿ ಸೌಂಡ್ ಮಾಡಿದ್ಮೇಲೆ ಅವನು ಹೇಳ್ದ, ಒಂದ್ಸಲ ಬೆಕ್ಕಿನ ಸೌಂಡ್ ಮಾಡಿ ಅಂತ. ಬೆಕ್ಕಿನ ಸೌಂಡ್ ಮಾಡಿದ್ಮೇಲೆ ಆಮೇಲೆ ನನ್ನ ಹತ್ರ ಕೇಳ್ದ ಅವನು, ಒಂದ್ಸಲ ಇರುವೆ ಸೌಂಡ್ ಮಾಡಿ. ಇರುವೆ ಸೌಂಡ್ ಮಾಡುತ್ತಾ? ಮಾಡೋದಿಲ್ಲ, ಸುಮ್ಮನೆ ಕೇಳಿತ್ತು. ಮಕ್ಕಳಲ್ಲಿ ಜೋಕು ತುಂಬ ಇರುತ್ತೆ ಸರ್, ಅವ್ರನ್ನ ಮಾತಾಡಿಸ್ಬೇಕು ನಾವು. ನಾನು ಮಳೆಗಾಲದಲ್ಲಿ ತುಂಬ ಜೋರು ಮಳೆ ಬರ್ತಾ ಇರುವಾಗ ನಾನು ನಡ್ಕೊಂಡು ಹೋಗುವಾಗ ಒಂದು ಪುಟಾಣಿ ಬಂದು ನನ್ನ ಹತ್ರ, ಮಾವ ನಿಮಗೆ ಮ್ಯಾಂಗೋ ಜ್ಯೂಸ್ ಬೇಕಾ? ಎಲ್ಲಿದೆ ಮ್ಯಾಂಗೋ ಜ್ಯೂಸು? ಆ ಮಳೆ ನೀರಿದೆಯಲ್ಲ, ಕೆಂಪು ನೀರು, ಅದೇ ಮ್ಯಾಂಗೋ ಜ್ಯೂಸ್. ಮಕ್ಕಳ ಮನಸ್ಸಲ್ಲಿ ಆ ರೀತಿಯ ಭಾವನೆಗಳು ಜಾಸ್ತಿ. ಶಾಲೆಗೆ ಹೋಗು ಬಂದು ಅಮ್ಮನ ಹತ್ರ ಹೇಳ್ದ, ಅಮ್ಮ ನನಗೆ ನಿನ್ನೆ ರಾತ್ರಿ ಕನಸು ಬಿತ್ತ. ಹೌದಾ, ಏನು ಕನಸು ಬಿಟ್ಟು? ಏನಿಲ್ಲ, ಕನಸಿನಲ್ಲಿ ಹುಲಿ ಬಂದು ಮುಖಕ್ಕೆ ಪೌಡರ್ ಹಾಕಿ ಹೋಯ್ತು. ಈ ಥರದ ಮಾತುಗಳೆಲ್ಲ ತುಂಬ ಆಡ್ತಾರೆ. ಮೇಷ್ಟ್ರು ಕೇಳೋದು, ನೀ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯಾ? ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ. ಹೌದಾ, ಅಷ್ಟು ಬೇಗ ಇದ್ದು ಏನು ಮಾಡ್ತೀಯಾ? ಏನಿಲ್ಲ, ಹುಚ್ಚ ಹೊಯ್ದು ಮಲಗ್ತೀನಿ. ಈ ಥರದ ಜೋಕುಗಳು ಅವ್ರದ್ದು. ಮತ್ತು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹೋಗುವ ಪುಟಾಣಿ ಹೇಳೋದು, ನಮ್ಮ ಮನೆಯಲ್ಲಿ 3 ಗರ್ಲ್ಸ್ 2 ಬಾಯ್ಸ್. ಹೀಗೆ 3 ಗರ್ಲ್ಸ್ ಅಂದರೆ ನಾನು ಮತ್ತು ನನ್ನ ಅಕ್ಕ ಮತ್ತು ನನ್ನ ಅಮ್ಮ. 2 ಬಾಯ್ಸ್ ಅಂದರೆ? 2 ಬಾಯ್ಸ್ ಅಂದರೆ ನನ್ನ ಅಪ್ಪ ಮತ್ತು ನಮ್ಮ ಮನೆಯಲ್ಲಿರೋ ನಾಯಿ. ಅಪ್ಪನನ್ನು ನಾಯಿಯನ್ನು ಉಂಟು ಮಾಡ್ತಾಳೆ ಅವಳು. ಅಪ್ಪನ ಹತ್ರ ಕೇಳೋದು ಒಂದು ಪುಟಾಣಿ, ಅಪ್ಪ ನಮ್ಮ ಮನೇಲಿ ಕೋಳಿ ಮೊಟ್ಟೆ ಹಾಕಿದೆ. ಏನದೊಂದು ದೊಡ್ಡ ವಿಷಯನಾ? ಹಾಗಾದ್ರೆ ನೀವಿಡಿ ಮೊಟ್ಟೆ ನೋಡೋಣ. ಮತ್ತು ಮೈಕನ್ನೇ ಉಪಯೋಗಿಸಿ ಧ್ವನಿಯನ್ನು ಚೇಂಜ್ ಮಾಡಿ ಇದು ಮಾಡ್ಬೋದಾ? ಮಾಡ್ಬೋದು. ಹೇಗೆ? ಮೈಕಲ್ಲಿ ವಿಮಾನದ ಸೌಂಡು, ಬೈಕ್ ಸೌಂಡು, ನಮ್ಮ ಈ ಮೈಸೂರಿನ SD ಬೈಕ್ ಆದರೆ ಅದು ಯಾವ ರೀತಿ ಸೌಂಡ್ ಆಗ್ಬೋದು ಅಂಥೇಳಿ, ಅದೇ ಎಕ್ಸಿಲೇಟ್ರ್ ಕೊಡುವಾಗ ಈಗೆಲ್ಲ ವೆಹಿಕಲ್ಗಳೆಲ್ಲ ಸೌಂಡ್ಲೆಸ್. ಈಗ ಸೌಂಡ್ಗಳೆಲ್ಲ ತುಂಬ ಕಮ್ಮಿ ಆಗಿದೆ, ಮೊದಲಿನಷ್ಟು ಸೌಂಡ್ಗಳು ಸಿಗ್ತಾ ಇಲ್ಲ ಈಗ. ಮತ್ತು ಮೊದಲಿನ ಹಳೆಯ ಫಿಯೇಟ್ ಕಾರ್ ಎಲ್ಲ ಆದರೆ ಆ ಫಿಯೇಟು ಮೊದಲಿಗೆ ಫಿಯೇಟ್ ಕಾರ್ ಇಲ್ಲವೇ ಇಲ್ಲ. ಫಿಯೇಟ್ ಕಾರ್ ಸೌಂಡ್ ಆಗೋದಿದ್ರೆ ಈಗ ಕೇಳ್ಬೋದು. ಮತ್ತು ಈ ಮಳೆಗಾಲದಲ್ಲಿ ಒಂದು ಕೀಟ ಇದೆ ಸರ್, ಅದು ತುಂಬ ಅಪರೂಪ, ಅದು ತುಂಬ ಬಿಬ್ಬಿರಿ ಅಂತ ಹೇಳ್ತಾರೆ. ಅದು ಕಾಡಲ್ಲೆಲ್ಲ ಜಾಸ್ತಿ. ಅದರ ಸೌಂಡ್ ಆದರೆ ಮತ್ತು ಈ ದುಂಬಿ ಎಲ್ಲ ನಾವು ಕೈಯಲ್ಲಿ ಹೊಡೆದ ಕೂಡಲೇ ಕೆಳಗೆ ಬೀಳುತ್ತೆ, ಅದರ ದುಂಬಿ ಶಬ್ದ ಆಗುವಾಗ ಮಳೆಗಾಲದಲ್ಲಿ ಈ ಕಪ್ಪೆ ಎಲ್ಲ ಆದರೆ ಕಪ್ಪೆ ಶಬ್ದ ಆಗೋದು. ಮತ್ತು ಕೋಳಿ ಎಲ್ಲ ಆದರೆ ಹೆದರಿ ಏನಾದ್ರು ಹಾವು, ನರಿ, ನಾಯಿ ಎಲ್ಲ ನೋಡುವಾಗ ಒಟ್ಟು ಒಂದು 7, 8, 10 ಕೋಳಿಗಳಿದ್ದರೆ ಅದು ಒಂದು ಕೋಳಿ ಶಬ್ದ ಮಾಡ್ತದೆ. ಮತ್ತು ಪುಟ್ಟ ಕರು ಎಲ್ಲ ಆದರೆ
ತಾಯಿ ಒಟ್ಟಿಗೆ ಇರುವ ಕರು ಆದರೆ ಹಾಲು ಕುಡಿಲಿಕ್ಕೂ ಮೊದಲು ಅದು ಶಬ್ದ ಮಾಡಬೇಕಾದ್ರೆ ಮತ್ತು ಹಾಡೆಲ್ಲ ಆದರೆ ಹಾಡಿನ ಶಬ್ದ ಬೇರೆ, ಕುರಿಯ ಶಬ್ದ ಬೇರೆ. ಹಾಡಿನ ಶಬ್ದ ಆದರೆ ಕುರಿ ಆದರೆ ಬ್ಯಾ ಬ್ಯಾ ಬ್ಯಾ. ಶಬ್ದಗಳಲ್ಲಿ ಚೂರು ವ್ಯತ್ಯಾಸಗಳು. ಕತ್ತೆ ಶಬ್ದ ಆದರೆ ಕುದುರೆ ಆದರೆ ಮತ್ತು ತುಂಬ ಬಿರುಗಾಳಿ ಬರುವಾಗ ಬಿರುಗಾಳಿ ಶಬ್ದ ಆದರೆ ಬಿರುಗಾಳಿ ಶಬ್ದ ಆಗ್ಬೋದು. ಮರದಲ್ಲಿ ತುಂಬ ಹಕ್ಕಿಗಳಿದ್ರೆ ಹಕ್ಕಿಗಳಾದರೆ, ಮತ್ತು ಕೋಗಿಲೆ ಆದರೆ ಮತ್ತು ಈ ಕಾಗೆ ಎಲ್ಲ ಆದರೆ ಎರಡು ಬೆಕ್ಕು ಜಗಳ ಆಡ್ತಾರೆ. ಮತ್ತು ಈಗ ತಾನೇ ಹುಟ್ಟಿದ ಮಗು ಅಳೋದಿದ್ದರೆ, ಮಗು ಹುಟ್ಟಿದ ಕೂಡಲೇ ಅಳುವಾಗ ಇದೇ ಮಗು ಉಸಿರು ಕಟ್ಟಿ ಅಳುವಾಗ ಮತ್ತು ಮಕ್ಕಳಿಗೆಲ್ಲ ಖುಷಿ ಆಗುವಾಗ ನಗ್ತಾರೆ ಅವರು, ತುಂಬ ಖುಷಿಪಟ್ಟು. ನೀವು ಹೇಗೆ ಹೇಗೆ ಮಾಡ್ತೀರಿ? ಸೂಪರಾಗಿ ಬಂತು ನಿಮ್ಮ ಕಾರ್ಯಕ್ರಮ ನೋಡಿದೆ, ನಾನು ಕೇಳಿದೆ ಹೇಗೆ ಮಾಡ್ತೀರ? ಸೂಪರ್ ಸೂಪರ್ ಸೂಪರ್. ಮತ್ತು ಅಳುವಾಗಲೂ ಹಾಗೆ ನಂಗೆ ಆಯ್ಕೆ ಬೇಕು ಬೇಕು ಈಗಲೇ ತೆಗೆದು ಕೊಡು. ಅಳೋದು, ನಗೋದು, ಮಾತಾಡೋದು ಇದೆಲ್ಲ ಮಕ್ಕಳ ಸ್ವರದಲ್ಲಿ ಮಾಡುವಾಗ ದೊಡ್ಡವ್ರಿಗೂ ಇಷ್ಟ ಆಗ್ತದೆ, ಮಕ್ಕಳಿಗೂ ಇಷ್ಟ ಆಗ್ತದೆ. ನಿಜವಾಗ್ಲೂ ಇಂಥದ್ದು ಸಂದರ್ಭ ಸಿಗುವಾಗ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಎಲ್ಲರೂ ಒಳ್ಳೆಯದು. ಮತ್ತು ನಾನು ಸಹ ಎಷ್ಟು ಸಮಯ ಈ ಕ್ಷೇತ್ರದಲ್ಲಿ 30-40 ವರ್ಷದಿಂದ ನಾನು ದುಡಿತಾ ಇದ್ದೇನೆ. ಸಾಕಷ್ಟು ಒಂದು 2-3 ಸಾವಿರ ಕಾರ್ಯಕ್ರಮ ಕೊಟ್ಟು ನಾನು ಬೆಳೆದಂಥ ಒಬ್ಬ ಕಲಾವಿದ. ನನ್ನನ್ನು ಜನ ಬೆಳೆಸಿದರು, ನನ್ನ ಉಳಿಸಿದರು, ನನ್ನ ಕಾರ್ಯಕ್ರಮವನ್ನು ಮೆಚ್ಚಿದರು. ಮತ್ತು ಮುಖ್ಯ ಕಲಾವಿದನಿಗೆ ಸಂಭಾವನೆಯೇ ಮುಖ್ಯ ಅಲ್ಲ, ಸಂಭಾವನೆಯ ಜೊತೆಯಲ್ಲಿ ಗೌರವವೂ ಸಹ ಬೇಕು. ನೋಡಿ, ಮೊದಲಿನವರೆಲ್ಲ ಹೇಳ್ಕೊಟ್ಟಿದ್ದಾರೆ, ಗೌರವ ಧನ ಅಂತ ಹೇಳೋದಲ್ಲದೆ ಧನ ಗೌರವ ಅಂತ ಯಾರೂ ಹೇಳುವುದಿಲ್ಲ. ಜನಗಳು ಇಷ್ಟಪಟ್ಟರು. ಈಗ ಇವತ್ತು ನಾನು ಇಲ್ಲಿ ಬರಲಿಕ್ಕೆ ಕಾರಣ, ನೀವು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಇವತ್ತು ಕರೆಸಿದ್ದೀರ, ಎಲ್ಲರಿಗೂ ನನ್ನನ್ನು ಪರಿಚಯ ಮಾಡಿಕೊಟ್ರಲ್ಲ ಸರ್, ಅದು ನನ್ನ ಪ್ರೀತಿಯ ವಂದನೆಗಳು ಸರ್. ಯಾಕೆಂದರೆ ಒಬ್ಬ ಕಲಾವಿದ ಕಾಣಬೇಕಾದ್ರೆ ಸಾಕಷ್ಟು ಜನರ ಪ್ರೋತ್ಸಾಹ, ಸಹಕಾರ, ಅವನ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವಂಥ ಜನಗಳು ಬೇಕು ಸರ್. ಆಗ ಒಬ್ಬ ಕಲಾವಿದ ಕಾಣಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಭಾಷೆಯಲ್ಲಿ ಹಾಸ್ಯವನ್ನು ಹೇಗೆ ಇದು ಮಾಡೋದು ಅಂದರೆ ಈ ಜೋಕ್ ಅಂತ ಹೇಳಿದ್ರಿ, ಹೌದು, ಭಾಷೆಯಲ್ಲೇ ಅದು ಬರುವಂಥದ್ದು. ಈಗ ಕನ್ನಡದಲ್ಲೇ 2-3 ಕನ್ನಡ ಇದೆ. ಮಂಗಳೂರು ಕನ್ನಡ ಬೇರೆ, ಹುಬ್ಳಿ ಧಾರವಾಡ ಕನ್ನಡ ಬೇರೆ, ಮೈಸೂರು ಕನ್ನಡ ಬೇರೆ.
ಈಗ ಮೈಸೂರು ಕನ್ನಡದಲ್ಲೇ ಆದರೆ ಒಬ್ಬರು ಭಾಷಣ ಮಾಡಿ ಕೆಳಗಿಳಿದು ಬಂದ ಕೂಡಲೇ ಹೇಗಿತ್ತು ಭಾಷಣ? ಭಾಷಣ ಚೆನ್ನಾಗಿ ಮಾಡ್ಬಿಟ್ರಿ ಚೆನ್ನಾಗಿ ಮಾಡ್ತೀರಾ ನೀವು ಭಾಷಣ ಎಲ್ಲ. ಸರಿ, ನೀವು ಭಾಷಣ ಮಾಡಿದ್ರಿ, ನೀವು ಕನ್ನಡದಲ್ಲಿ ಮಾತಾಡಿ 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 ಕೊನೆಗೆ ನೀವು ಇಂಗ್ಲೀಷಲ್ಲಿ ಯಾಕೆ ಟ್ಯಾಂಕ್ಸ್ ಹೇಳಿದ್ರಿ? ಅಯ್ಯೋ, ನಾ ಟ್ಯಾಂಕ್ಸ್ ಹೇಳ್ಬಿಟ್ನಾ? ಮರ್ತೋಯ್ತು ಕಣಲ್ಲ, ಟ್ಯಾಂಕ್ಸ್ ಹೇಳ್ಬಿಟ್ಟೆ, ಸಾರಿ ಆಯಿತಾ? ಮತ್ತೆ ಅವನು ಇಂಗ್ಲೀಷಿಗೆ ಬರ್ತಾನೆ, ಆ ರೀತಿ ಜೋಕನ್ನು ತಗೊಂಡೋಗ್ತಾನೆ. ಮತ್ತು ಹುಬ್ಳಿ ಧಾರವಾಡ ಸೈಡೆಲ್ಲ ಹೋದರೆ ಅಲ್ಲಿಯ ಜನ ಭಾಷಣ ಮಾಡಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ ಅಂತ ಹೇಳುವಾಗ ಒಬ್ಬ ಧಾರವಾಡದವ್ನು ಹಿಂದೆ ಕೂತವನು ಹೇಳ್ದು, ಇಲ್ರಿ ಸಾಬ್ರ, ನೀವು ಚಲೋ ಮಾತಾಡ್ತಿರ್ರಿ, ನಿಮ್ಮ ಭಾಷೆ ನಿಮ್ಮ ಮಾತು ಎಲ್ಲ ಒಳ್ಳೆ ಇಷ್ಟ ಆಯ್ತು, ಒಳ್ಳೆ ಭಾಷಣ ಮಾಡ್ತೀರಿ ನೀವು, ಆದ್ರೆ ನಿಮ್ಮನ್ನು ಕರ್ಸಿದವ್ರು ಯಾರು ಅಂತ ಒಂದ್ಸಲ ಹೇಳ್ಬಿಡ್ರಿ. ಅಂದರೆ ಭಾಷಣ ಅಂತ ಆಗುವಾಗ ಜನಗಳಿಗೆ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆ ತಾಳ್ಮೆ ಇರೋದಿಲ್ಲ. ಸ್ವಲ್ಪ ಬೇರೆ ಬೇರೆ ರೂಟಲ್ಲಿ ಜನಗಳನ್ನು ಕರ್ಕೊಂಡು ಹೋಗುವಾಗ ಅದೆಲ್ಲವೂ ಒಟ್ಟಾಗುವಾಗ ಅವರಿಗೆ ಖುಷಿ ಪಡುವಂಥ ಸಮಯ ಹೆಚ್ಚು ಸಿಗ್ತದೆ. ಅದನ್ನು ಇಷ್ಟಪಡ್ತಾರೆ ಜನ. ಬಾತ್ರೂಮಲ್ಲಿ ಹಾಡು ಹೇಳ್ತಾ ಸ್ನಾನ ಮಾಡ್ತಾ ಇರುವಾಗ ಇನ್ನೊಬ್ಬ ಕೇಳೋದು, ಅವನೇನು ಬಾತ್ರೂಮಲ್ಲಿ ಹಾಡು ಹೇಳ್ತಾ ಸ್ನಾನ ಮಾಡ್ತಾ ಇದ್ದಾನೆ? ಏನಿಲ್ಲ ಕಣಲ್ಲ, ಆ ಬಾತ್ರೂಮ್ಗೆ ಚಿಲ್ಕ ಇಲ್ಲ, ಹಾಗೆ ಹಾಡು ಹೇಳ್ತಾ ಸ್ನಾನ ಮಾಡ್ತಾನೆ, ಇನ್ಯಾರು ಬಂದು ತೊಳ್ಬಿಟ್ರೆ. ಮಿಮಿಕ್ರಿ ಅಂದರೆ ಈ ಬೇರೆ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡೋ ರೀತಿ. ನಾನು ಮುಖಗಳೆಲ್ಲ ಮಾಡ್ತೇನೆ ಸರ್, ಬೇರೆ ಬೇರೆ ವ್ಯಕ್ತಿಗಳದ್ದು, ಗುಂಡೂರಾವ್, ಬಂಗಾರಪ್ಪ, ಡಿ.ವಿ. ಸದಾನಂದ, ಪ್ರಮೋದ್ ಮುತಾಲಿಕ್, ದಾರಾ ಬೇಂದ್ರೆ, ನಮ್ಮ ಮುಖಗಳು ಯಾವ್ಯಾವ ರೀತಿ ಆಗ್ತದೆ, ನಾವು ಯಾವ್ಯಾವ ರೀತಿ ನಡ್ಕೊಂಡು ಹೋಗುವಾಗ ಯಾವ ರೀತಿ ಇರ್ತೇವೆ, ಯಾವ ರೀತಿ ನಮ್ಮ ಮುಖ ಬದಲಾವಣೆಗಳು ಆಗ್ತಾ ಇರ್ತದೆ, ಅದನ್ನೆಲ್ಲ ಮಾಡ್ತೇನೆ ಸರ್. ಅದು ಸಹ ಇಷ್ಟಪಡ್ತಾರೆ. ಎಲ್ಲವೂ ಧ್ವನಿ ಮಿಮಿಕ್ರಿ ಮಾಡೋದು, ಭಾಷಣ ಮಾಡೋ ರೀತಿ ಮಾಡ್ತೇನೆ. ನಾನೀಗ ಫಿಲ್ಮ್ ಆ್ಯಕ್ಟ್ರಸ್ದು ಸಹ ನಾನು ಮಾತಾಡ್ತೇನೆ. ರಾಜ್ಕುಮಾರ್, ಬಾಲಕೃಷ್ಣ, ಮುಸುರಿ, NS ರಾವ್, ಶಂಕರ್ ನಾಗು, ದಿನೇಶು, ಜಗ್ಗೇಶ್ ಅಂತೇಳಿ ಮಾತಾಡ್ತೇನೆ ಸರ್. ನಮ್ಮದು ಸ್ವಲ್ಪ ಮಂಗಳೂರು ಕನ್ನಡ ಆದ ಕಾರಣ ಈ ಕನ್ನಡಕ್ಕೂ ಆ ಕನ್ನಡಕ್ಕೂ ಸ್ವಲ್ಪ ಸೆಟ್ ಆಗೋದಿಲ್ಲ. ಹಾಗಾಗಿ ಡೈಲಾಗ್ ಗೊತ್ತಿರ್ತದೆ, ಸಂಭಾಷಣೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಸ್ವರಗಳನ್ನು ತೆಗಿಲಿಕ್ಕಾಗ್ತದೆ. ಆ ಸ್ವರಗಳು ತೆಗೆದು ಅಭ್ಯಾಸ ಆದರೆ ಮತ್ತು ಆಟೋಮೆಟಿಕ್ಕು ನಾವು ಡೈಲಾಗನ್ನು ಅದಕ್ಕೆ ಸೇರಿಸಿದರೆ ಸಂಭಾಷಣೆಯನ್ನು ಅದು ಒಳ್ಳೆ ಕ್ಲಿಯರಾಗಿ ಬರ್ತದೆ. ಮುಖ್ಯ ಧ್ವನಿವರ್ಧಕದಲ್ಲಿ ನಮ್ಮ ಕಾರ್ಯಕ್ರಮ ಎದ್ದೇಳ್ತದೆ. ಮತ್ತು ಸೌಂಡ್ಗಳಲ್ಲೂ ಹಾಗೆ, ಎಲ್ಲರನ್ನು ವೆಲ್ಕಮ್ ಮಾಡೋದಿದ್ದರೆ ನಾನು ಸೌಂಡ್ಗಳು ಮಾಡ್ತೇನೆ ಸರ್. ಇದರಲ್ಲಿ ಸಾಂಗ್ ಎಲ್ಲ ಬಾರಿಸ್ತೇನೆ, ಎಲ್ಲರೂ ಇಷ್ಟಪಡ್ತಾರೆ. ಭಾವಗೀತೆ ಎಲ್ಲ ಆದರೆ ಇವ್ರದ್ದು ಸುಬ್ರಾಯ ಚಕ್ಕಾಡಿಯವರು ಹಾಡಿದ ಭಾವಗೀತೆ ಆದರೆ ಒಂದೊಂದು ಲೈನ್ ಬಾರಿಸ್ತೇನೆ. ಮತ್ತು ಅಂಬಿಗ ನನ್ನ ಹಾಡೋದು ಸಿನಿಮಾ ಹಾಡಾದರೆ ಮತ್ತೆ ಪುಣ್ಯಕೋಟಿ ಹಾಡು ಹಾಗೆ. ಮತ್ತು ಅದನ್ನೇ ಮೂಗಲ್ಲಿ ಬಾರಿಸ್ತೇನೆ. ಮತ್ತು ಸನಾದಿ ಅಪ್ಪಣ್ಣದ್ದು ಶಹನ ಎಲ್ಲ ಆದರೆ
ಈಗ ಸಾಮಾನ್ಯ ಈ ಕುಡುಕರದ್ದು ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡುವಂಥದ್ದು ಕೆಲವು ಐಟಮ್ಗಳು ಇರ್ತವೆ. ಹೌದೌದು ಅದು ನಿಜವಾಗ್ಲೂ ಈಗ ಈ ಕುಡುಕರ ಆ್ಯಕ್ಟಿಂಗ್ ಮಾಡಿ ಎಷ್ಟೋ ಜನ ಕಲಾವಿದರಾಗಿದ್ದಾರೆ, ಕುಡುಕರ ಅಭಿನಯ ಮಾಡಿಯೇ. ಯಾಕೆಂದರೆ ಅದು ಈ ಲೋಕಲ್ ಲ್ಯಾಂಗ್ವೇಜ್, ಅದು ಬೇಗ ತಲುಪುತ್ತೆ, ಬೇಗ ಹಾಸ್ಯಗಳು ಎದ್ದು ಕಾಣಿಸ್ತದೆ. ಅದಕ್ಕೆ ಬೇಕಾಗಿ ಅದನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ. ಈಗ ನಾನು ಸಹ ಬೆಕ್ಕು, ನಾಯಿ ಇದೆಲ್ಲ ಲೋಕಲ್, ಇದು ದಿನನಿತ್ಯ ಸಿಗುವಂಥದ್ದು. ಈ ನಾಯಿ ಮರಿಯಲ್ಲಿ ಆದರೆ ದೊಡ್ಡ ನಾಯಿಯಲ್ಲಾದರೆ ಇದೆಲ್ಲ ದಿನನಿತ್ಯ ಜನಗಳು ಬೇಗ ನೋಡಿರ್ತಾರೆ, ಬೇಗ ಗೊತ್ತಾಗ್ತದೆ. ಗೊತ್ತಿಲ್ಲದ ವಿಷಯಗಳನ್ನೆಲ್ಲ ಅವರಿಗೆ ತುಂಬಿಸ್ಲಿಕ್ಕೆ ಹೋದರೆ ಅವ್ರಿಗೂ ಕಷ್ಟ, ಮಾಡೋವನಿಗೂ ಕಷ್ಟ, ಮಾಡೋವನಿಗೂ ಗೊತ್ತಿರೋದಿಲ್ಲ. ಜನಗಳಿಗೆ ಬೇಕಾಗಿ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾನೆ, ಚೇಂಜ್ ಮಾಡಿದರೂ ಸಹ ಅದು ತಲುಪೋದಿಲ್ಲ ಅವರಿಗೆ. ಅದಕ್ಕೆ ಬೇಕಾಗಿ ಎಷ್ಟು ಗೊತ್ತಿದೆ ಅಷ್ಟನ್ನು ಮಾಡೋದು ಒಳ್ಳೆಯದು ಸರ್, ನನ್ನ ಅಭಿಪ್ರಾಯ. ಮಕ್ಕಳೆಲ್ಲ ಸಾಮಾನ್ಯವಾಗಿ ಮಿಮಿಕ್ರಿ ಮಾಡೋದು, ತಮಾಷೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಏನಾಗುತ್ತೆ ಗೊತ್ತಾ ಸರ್, ದೊಡ್ಡವರಾದ್ಮೇಲೆ ಬಿಟ್ಬಿಡ್ತಾರೆ. ದೊಡ್ಡವರಾದ್ಮೇಲೆ ಬಿಡ್ತಾರೆ ಸರ್. ಈಗ ನಿಜವಾಗ್ಲೂ ಇಂಥದ್ದು ಹಾಸ್ಯಗಳನ್ನು ಮಾಡುವಂಥದ್ದು ಸಹ ಅದೊಂದು ವಿದ್ಯೆ. ಆದರೆ ಅದನ್ನು ಜನಗಳಿಗೆ ತಲುಪಿಸೋದು ಅಂಥದ್ದು ತುಂಬ ಮುಖ್ಯ. ನಾವು ಅವರನ್ನು ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನ ಪಡಬೇಕಾಗ್ತದೆ. ಮತ್ತು ಗೊತ್ತಿದೆ ಅಂತೇಳಿ ಸುಮ್ಮನೆ ನಿಂತ್ಕೊಂಡು ಏನೋ ಒಂದು ಸೌಂಡ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದರಲ್ಲಿ 100ರಲ್ಲಿ ಒಂದು 80% ಆದ್ರೂ ಬೇಕು. ಈಗ ನಾವು ಪ್ರಶ್ನೆಗೆ ಉತ್ತರ ಬರಿಬೇಕಾದ್ರೂ ಅದರಲ್ಲಿ ಮಾರ್ಕ್ ಸಿಗಬೇಕಾದ್ರೆ ಅದಕ್ಕೆ ಸರಿಯಾದ ಉತ್ತರ ಅದರಲ್ಲಿ ಇರಬೇಕು. ಆ ಉತ್ತರವೇ ಇಲ್ಲದಿದ್ದರೆ ಅವನಿಗೆ ಪ್ರಶ್ನೆಯಾಗಿ ಉಳ್ಕೊಳ್ತದೆ. ಆದ ಕಾರಣ ಮಾಡುವಂಥವರು ಸಹ ಅದರ ಬಗ್ಗೆ ತುಂಬ ಆಲೋಚನೆ ಮಾಡಿ ಅದನ್ನು ಸರಿಯಾಗಿ ಜನಗಳಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ಟ್ರೈನ್ ಸೌಂಡ್ ಎಲ್ಲ ಆದರೆ ಮಾಡುವಾಗಲೂ ಉಸಿರು ಕಟ್ಟಿ ಮಾಡಬೇಕಾಗ್ತದೆ. ಒಂದು ಉಸಿರನ್ನು ಒಂದು ಸಲ ತಗೊಂಡ ಮೇಲೆ ಆ ಉಸಿರು ಎಷ್ಟಿರ್ತದೆ ಆ ಉಸಿರು ಕಂಪ್ಲೀಟ್ ಮಾಡಿ ಮುಗಿಯೋವರೆಗೆ ಆ ಉಸಿರು ಒಳಗಿರಬೇಕು ಸರ್. ಇಲ್ಲದಿದ್ದರೆ ಅರ್ಧದಲ್ಲಿ ನಿಲ್ಲಿಸಿದ್ರೆ ಅದು ಸರಿಯಾಗಲ್ಲ. ಒಂದು ಸೌಂಡನ್ನು ಹೇಗೆ ಮೇಲೆ ತಗೊಂಡೋಗಿ ಅದನ್ನು ಕೆಳಗಿಳಿಸೋದ್ರಲ್ಲೇ ಇರೋದು. ಈಗ ವಿಮಾನದ ಶಬ್ದ ಆದರೂ ಹಾಗೆ, ಆ ಮೋಡದಾಳಿಗೆ ಹೋಗುವಾಗ ವಿಮಾನ ತುಂಬ ವರ್ಷದಿಂದ ನೀವು ಇಂಥ ಪ್ರದರ್ಶನಗಳನ್ನು ಕೊಡ್ತಾ ಇದ್ದೀರಾ. ಹೌದು ಸರ್. ಯಾರನ್ನಾದ್ರು ತಯಾರು ಮಾಡಿದ್ದೀರಾ ಸರ್? ನಾನು ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಸಾಕಷ್ಟು ಶಾಲೆಗಳಿಗೆ ಹೋದೆ ಸರ್. ಮಕ್ಕಳನ್ನು ನಾನು ಕರೆದು ಕೇಳ್ತೇನೆ, ನಾನು ಬನ್ನಿ ಮಕ್ಕಳೇ, ನನ್ನಾಗೆ ಏನಾದ್ರು ಶಬ್ದಗಳು ಮಾಡಿ ನೀವು ಸಹ ನಗಿಸಿ, ಎಲ್ಲರನ್ನ ನಗಿಸುವಂಥದ್ದು ಒಳ್ಳೆಯದು. ಹಾಗಂತೇಳಿ ಒಬ್ಬರೇ ಕೂತು ನಗಲಿಕ್ಕೆ ಹೋಗಬೇಡಿ, ಎಲ್ಲರೂ ಒಟ್ಟಾಗಿ ಸೇರಿ ನಕ್ಕು ಒಳ್ಳೆ ಸಂತೋಷದಿಂದ ಇರಬೇಕಾದ್ರೆ ಇಂಥ ಹಾಸ್ಯಗಳಿದ್ದರೆ ತುಂಬ ಚೆನ್ನಾಗಾಗ್ತದೆ. ನೀವು ಸಹ ಪ್ರಯತ್ನ ಪಡಿ ಅಂತ ಹೇಳ್ತೇನೆ. ಆದರೆ ಮಕ್ಕಳು ಅದನ್ನು ಮುಂದುವರ್ಸ್ಕೊಂಡು ಹೋಗುವ ಮಕ್ಕಳುಗಳು ತುಂಬ ಕಮ್ಮಿ ಆಗಿದ್ದಾರೆ ಸರ್. ಈಗ ಎಲ್ಲರಿಗೂ ಮಾಧ್ಯಮಗಳಲ್ಲೇ ಮಿಂಚಿ ಹೋಗ್ತಾ ಇದ್ದಾರೆ. ವಾಟ್ಸಾಪು, ಫೇಸ್ಬುಕ್ಕು, ಇಂಟರ್ನೆಟ್ಟು, ಟಿ ವಿ ಇಂಥದರಲ್ಲೇ ಜಾಸ್ತಿ ಮುಳುಗಿರ್ತಾರೆ. ಹಾಗಾಗಿ ನಮ್ಮಂಥ ಕಲಾವಿದರನ್ನು ತುಂಬ ಗುರುತಿಸೋದು ಇಲ್ಲ, ಮತ್ತು ವಿಶೇಷವಾಗಿ ವೇದಿಕೆಯಲ್ಲಿ ಗಮನ ಇಟ್ಟು ನೋಡಲಿಕ್ಕೆ ಸಹ ಪ್ರಯತ್ನ ಪಡ್ತಾ ಇಲ್ಲ ಅಂತ ನನ್ನ ಮನಸ್ಸಿಗೆ ಆಗೋಗ್ತಾ ಇದೆ. ಇದುವರೆಗೆ ಹಾಸ್ಯದ ಬಗ್ಗೆ ಅನೇಕ ಪ್ರದರ್ಶನಗಳ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ. ಪಟ್ಟಾಭಿರಾಮಿ ಅವರಿಗೆ ನಮ್ಮ ರೇಡಿಯೋ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಂದು ಸಹ ದೊಡ್ಡ ನಮಸ್ಕಾರ ಸರ್. ಯಾಕೆಂದರೆ ನಾನು ಬಹುಶಃ ಈ ಭಾಗದಲ್ಲಿ ನಾನು ಬರೋದು ಭಾರಿ ಅಪರೂಪ.
ನನ್ನನ್ನು ಅತ್ಯಂತ ಪ್ರೀತಿಯಿಂದ ಚಂದನ್ ಸಾರು ಸಹ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು. ವಿಠಲ್ ಸಾರು ಸಹ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕೆಲವು ಪ್ರಶ್ನೆಗಳನ್ನು ಕೇಳಿ ನನ್ನ ಮನಸ್ಸನ್ನು ಅರಳಿಸಿದರು. ಹಾಗಾಗಿ ಎಲ್ಲರಿಗೂ ನನ್ನ ಕಾರ್ಯಕ್ರಮ ಕೇಳಿ ಖುಷಿ ಪಟ್ಟವರಿಗೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ, ಪ್ರೀತಿ ಇರಲಿ, ಪ್ರೀತಿಯ ವಂದನೆಗಳು.